Hello everyone, you are watching News Insights. Let's watch today's news updates. ಇವತ್ತಿನ ಮಧ್ಯಾಹ್ನದ ಪತ್ರಿಕಾಗೋಷ್ಠಿಗೆ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ರೈತರ ಹಿತರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗದ ರಾಜ್ಯ ಹಿತರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಹನುಮಂತರಾಯಪ್ಪ ಸರ್ ಅವರು ಸಹ ಭಾಗವಹಿಸಿದ್ದಾರೆ. ಸರ್ ನಮಸ್ಕಾರ. ಹಾಗೂ ರಾಜ್ಯ ನಾಯಕರಾದಂತಹ ಲೋಕೇಶ್ ಚಂದ್ರ ಸರ್ ಅವರು ದಲಿತ ಶೋಷಿತ ರಕ್ಷಣಾ ವೇದಿಕೆಯ ಸಂಘಟನೆಯ ಮೂಲಕ ಅವರು ಸಹ ಭಾಗವಹಿಸಿದ್ದಾರೆ. ಬೌದ್ಧ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರಾದಂತಹ ಲತಾ ಅವರು ಸಹ ನಮ್ಮೊಂದಿಗಿದ್ದಾರೆ. ಭಾರತಿ ಅವರು ಸಹ ನಮ್ಮ ಜೊತೆ ಇದ್ದಾರೆ. ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ನಾಗರತ್ನ ನಾನು ಸಹ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದನ್ನ ಸರ್ಕಾರ ಕೂಡಲೇ ಇದನ್ನ ಪೋಲಿ ಮಾಡಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ. ಪೋಲಿಯಾಗಿ 10, 15, 20 ವರ್ಷ ಆದರೂ ಕೂಡ ಅದನ್ನ ಪಾಣಿನಲ್ಲಿ ತರದಲ್ಲೇನೆ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಾ ಇದ್ದಾರೆ. ಇದೊಂದು ಪಾಯಿಂಟ್. ಎರಡನೇದು ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು, ಆಧಾರವನ್ನ ಡಿಜಿಟಲೈಸೇಷನ್ ಮಾಡ್ತಕ್ಕಂಥದ್ದು ಕಾರ್ಯ ಪ್ರಗತಿಲಿತ್ತು. ಅದು ಖಾಸಗಿಯವರಿಗೆ ಕೊಟ್ಟು ಖಾಸಗಿಯ ನಂತರ ಅದು ಹಂಗೆ ಮಾಡೋಕ್ಕಾಗದೆ ಸ್ಥಗಿತಗೊಂಡು ನಂತರ ಸರ್ಕಾರ ಏನು ಮಾಡ್ತು, ಹೊಸದಾಗಿ ಇಲಾಖೆಯಲ್ಲೇ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಅದಿನ್ನೂ ಪೂರ್ಣಗೊಂಡಿಲ್ಲ. ಅಪೂರ್ಣಗೊಂಡಲೇ ಇರೋದ್ರಿಂದ ರೈತರು ವಿಭಾಗ ಮಾಡ್ಕೊಳ್ಳೋದಾಗಲಿ ದಾನ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಸಮಸ್ಯೆ ಆಗಿದೆ. ಇದನ್ನ ಕೂಡಲೇ ಸರ್ಕಾರದವರು ಇದನ್ನ ದಿನದಾಗಿ ಆಕಾರ ಬಂದಲ್ಲಿ ಆ ಮತ್ತು ಬಾ ಕರಾಬಿದೆ. ಈ ಆ ಮತ್ತು ಬಾ ಕರಾಬನ್ನ ವರ್ಗೀಕರಣ ಮಾಡಿದ್ರೇನೆ, ಪಾಣಿನಲ್ಲಿ ಸರಿ ಮಾಡಿದ್ರೇನೆ ಇದು ಯಾವುದೇ ರೆವಿನ್ಯೂ ಸ್ಕೆಚ್ ಆಗಲ್ಲ. ಅದರಿಂದ ಸರ್ಕಾರ ಈ ಬಗ್ಗೆ ಅದನ್ನ ಕ್ರಮ ತಗೋಬೇಕು. ಇದರಿಂದ ರೆವಿನ್ಯೂ ಸ್ಕೆಚ್ ಮಾಡೋದಕ್ಕೆ ಆಗಲ್ಲ. ದುಡ್ಡು ಕಟ್ಟಿ ಹಲವಾರು ತಿಂಗಳು ಹಲವಾರು ವರ್ಷಗಳು ಕಾಯ್ಬೇಕಾದಂತ ಸಂದರ್ಭ ಬರುತ್ತೆ. ಇದು ರೈತರಿಗೆ ತಮ್ಮ ಜಮೀನನ್ನ ವಿಭಾಗ ಕ್ರಯ ವಗೈರೆ ಮಾಡ್ಕೊಳ್ಳೋದಕ್ಕೆ ಅನಾನುಕೂಲ ಆಗಿದೆ. ಒಂದು ಪಾಣಿ ಗಣಕೀಕರಣ ಆಗಿ ಸರಿಪಡಿಸಕ್ಕೆ ಸಾಧ್ಯ ಇದೆ. ಆಕಾರ ಬಂದಿನ ಜಾಸ್ತಿ ವಿಸ್ತೀರ್ಣ ಇದ್ರೆ ಅದನ್ನ ಅಸಿಸ್ಟೆಂಟ್ ಕಮಿಷನ್ ಅವರಿಗೆ ಕೊಟ್ಟು ಅದನ್ನ ಒಂದು ಸ್ವಾಮೋಟೋ ಒಂದು ಕೇಸನ್ನು ಮಾಡಿಕೊಂಡು ಅದನ್ನ ಇತ್ಯರ್ಥ ಮಾಡೋಂಥದ್ದು ಇದಿದೆ. ಅದು ಈ ಬಗ್ಗೆ ಸರ್ಕಾರ ಹಲವಾರು ವರ್ಷಗಳಿಂದ ಅಧಿಕಾರಿಗಳಿಗೆ ಅದನ್ನ ತಿಳಿಸ್ತಾ ಬಂದಿದ್ರು ಕೂಡ ಅದಾಗಿಲ್ಲ. ಈ ಕಾರ್ಯನ ಹೆಚ್ಚುವರಿಯಾಗಿ ಏನು ಅಸಿಸ್ಟೆಂಟ್ ಕಮಿಷನರ್ಗಳಿಗೆ ಈ ನ್ಯಾಯಾಲಯದ ಪ್ರಕರಣಗಳನ್ನು ಕೊಟ್ಟಿದೆ ಅವ್ರಿಗೆ ಇದನ್ನು ವಹಿಸಿದ್ರೆ ಇದು ಬೇಗ ಕರೆಯ ಪಾಯಿಂಟ್. ಆಮೇಲೆ ಈ ಪೋಲಿ ಮಾಡೋಂಥ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಡತಗಳು ಲಭ್ಯ ಇಲ್ಲ ಅಂತ ಹೇಳ್ತಾರೆ. ಕಡತಗಳು ಲಭ್ಯ ಇದ್ರೂ ಕೂಡ ಅದನ್ನ ಗಮನಿಸ್ದೇನೆ 1 to 5 ಮಾಡಿ ಅದಕ್ಕೆ ವಿಳಂಬ ಮಾಡ್ತಕ್ಕಂಥ ಕೆಲಸಗಳನ್ನ ತಹಶೀಲ್ದಾರ್ ಲೆವೆಲ್ಗೆ ಸರ್ಕಾರ ಗಮನಕ್ಕೂ ಬಂದಿದೆ. ಮಂತ್ರಿಗಳು ಈ ಬಗ್ಗೆ ಕೆಲವು ಮೊನ್ನೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ಮಾಗಡಿ ಪ್ರಕರಣದಲ್ಲಿ ಏನಾಗಿದೆ, ಒಬ್ಬ ರೈತ ಇರ್ತಕ್ಕಂಥದ್ದು ಒಂದಿದು 1 to 5 ಮಾಡ್ತಾರೆ. 1 to 5 ಆದ್ಮೇಲೆ ಪೋಲಿ ಬರುತ್ತೆ. ಪ್ರಾರಂಭಿಕವಾಗಿ ಪೋಲಿ ಮಾಡ್ತೀರ. ಪೋಲಿ ಮಾಡಿ 60, 70, 80 ವರ್ಷದಿಂದ ಅನುಭವದಲ್ಲಿ ಇರ್ತಕ್ಕಂಥವ್ರಿಗೆ ಅನಾನುಕೂಲ ಆಗುತ್ತೆ. ಇನ್ನೊಂದು ತಲೆಮಾರು 2 ತಲೆಮಾರು ಆದರೂ ಕೂಡ ಈ ಕಾರ್ಯ ಈಡೇರದಲ್ಲಿ ಸರ್ಕಾರಕ್ಕೆ ಇದಾಗುತ್ತೆ. ಸೊ ಇಂಥದನ್ನೆಲ್ಲನೂ ಮಾಡಬೇಕಾಗ್ತದೆ. ಸಭೆ ಪುರಸಭೆ ಮತ್ತೆ ಮಹಾನಗರ ಪಾಲಿಕೆನಲ್ಲಿ 3 ಕಿಲೋಮೀಟರ್ 5 ಕಿಲೋಮೀಟರ್ 8 ಕಿಲೋಮೀಟರ್. ಸೊ ಹೀಗಾಗಿ ಇಂಥ ಇದರಿಂದ ನಮ್ಮ ಜನಗಳಿಗೆ ಅನಾನುಕೂಲ. ಶೋಷಿತ ರಕ್ಷಣಾ ವೇದಿಕೆಯ ನಮ್ಮ ದೇಶ ರೈತರನ್ನ ಒಳಗೊಂಡಂತ ದೇಶ. ನಮ್ಮ ದೇಶದ ಬೆನ್ನೆಲುಬು ರೈತರು. ಆ ರೈತರಿಗಾಗಿ ಸರ್ಕಾರ ಸಾಕಷ್ಟು ಯೋಜನೆಗಳನ್ನ, ಜಮೀನು ಮಂಜೂರು ಮಾಡ್ತಕ್ಕಂಥ ಯೋಜನೆಗಳನ್ನ ಜನಗಳಿಗೆ ಬಹಳ ಅಚ್ಚುಕಟ್ಟಾಗಿ ಅರ್ಥ ಆಗುವ ರೀತಿಯಲ್ಲಿ, ಮೆಚ್ಚುಗೆ ಆಗುವ ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕಾನೂನುಗಳನ್ನ ರಚನೆ ಮಾಡ್ತಾರೆ. ರಚನೆ ಮಾಡಿದಂತಹ ಕಾನೂನುಗಳನ್ನ ಜಾರಿಯಾಗುವುದಕ್ಕೆ ಯಾವುದೇ ಅಧಿಕಾರಿಗಳಿಗೆ ಮಾಡುವುದಕ್ಕೆ ಸರಿಯಾದ ಮಾರ್ಗಸೂಚನೆ ಕೊಡದಲೆ ರೈತರಿಗೆ, ನಾಗರಿಕರಿಗೆ ಸಾಕಷ್ಟು ಸಮಸ್ಯೆಗಳನ್ನು ಉಂಟು ಮಾಡಿದ್ದಾರೆ.
ಇಂಥ ವಿಚಾರಗಳಲ್ಲಿ ಸಾಕಷ್ಟು ಏನನ್ನ ಅಧಿಕಾರಿಗಳು ಮಾಡಬೇಕಾಗಿದೆಯೋ ಆ ಮಾಡಬೇಕಂತ ಪತ್ರ ವ್ಯವಹಾರಗಳಲ್ಲಿ ಸಾಕಷ್ಟು ಗೊಂದಲಗಳನ್ನ RTC ಗಳಲ್ಲಿ ಇರ್ತಕ್ಕಂಥ ಗೊಂದಲಗಳು, ಬ್ರಿಟಿಷ್ ಇರ್ತಕ್ಕಂಥ ಇರಬೇಕೋ ಬೇಡವೋ ಅಂತಕ್ಕಂಥ ಗೊಂದಲಗಳಾಗ್ಬಿಟ್ಟು ಜೀವನದಲ್ಲಿ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಉದಾಹರಣೆಗೆ ಈ ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜಮೀನುಗಳನ್ನೆಲ್ಲ ವಶಪಡಿಸಿಕೊಂಡಂತ ಜಮೀನುಗಳನ್ನ ಏನ್ ಮಾಡಿದ್ರು ಅಂತಕ್ಕಂಥದ್ದೇ ನನಗೆ ಅರ್ಥ ಆಗದಿರ್ತಕ್ಕಂಥ ರೀತಿಯಾಗಿದೆ. ಈಗ ಅವರು ಜಮೀನು ಮಾಡೋದಕ್ಕೂ ಅವಕಾಶ ಕೊಟ್ಟಿಲ್ಲ, ವಶ ಮಾಡಿಕೊಂಡಂತ ಜಮೀನುಗಳನ್ನ ಬೇರೆ ವ್ಯವಸ್ಥೆಗೆ ಅದನ್ನ ಅನುಕೂಲ ಮಾಡ್ತಕ್ಕಂಥ ಜಾರಿ ವ್ಯವಸ್ಥೆಯನ್ನು ಮಾಡಿಲ್ಲ. ಉದಾಹರಣೆಗೆ ವಸತಿ ಇಲ್ಲದವರಿಗೆ ಭೂಮಿಯನ್ನು ಕೊಟ್ಟು ಅಲ್ಲಿ ಮನೆಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರ ಮಾಡಿಲ್ಲ. ಮತ್ತೆ ಅಲ್ಲಿ ಬಾಗ್ ಮಾಡ್ತಕ್ಕಂಥ ವ್ಯವಸ್ಥೆ, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಕ್ಕಂಥ ವ್ಯವಸ್ಥೆ, ನಾಗರಿಕರಿಗೆ ಏನೋ ಸವಲತ್ತು ಮಾಡಬೇಕು ಆ ಕೆಲಸನೂ ಮಾಡಿಲ್ಲ. ರೈತರಿಂದ 5 ಕಿಲೋಮೀಟರ್ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಜಮೀನನ್ನು ವಶಪಡಿಸಿಕೊಂಡ ಜಮೀನುಗಳನ್ನ ಹಾಗೆ ಇಟ್ಕೊಂಡಿದ್ದಾರೆ. ಈಗ ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಡಿ ಕಟ್ಟಡ ಮಾಡಿದ್ದಾರೆ, ಹೆಸರಿಗೋಸ್ಕರ ಮಾಡ್ತಾ ಇದ್ದಾರೆ. ಕೆಲವೊಂದು ಜಾಗಗಳನ್ನ ಮಾಡಿದ್ದಾರೆ, ಆ ಜಾಗಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ರೈತರು ಕೇಸ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗ್ತಿಲ್ಲ, ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ನಿಖರವಾಗಿರ್ತಕ್ಕಂಥ ಜಮೀನುಗಳಲ್ಲಿ ಸಾಕಷ್ಟು ಎಕರೆ ಜಮೀನುಗಳಿದಾವೆ, ಆ ಜಮೀನುಗಳನ್ನ ಆಗ್ತಿತ್ತು. ಆದ್ರೆ ಈ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ರೈತರಿಗೆ ಮತ್ತು ನಾಗರಿಕರಿಗೆ ಕಣ್ಣುರಿಸುವ ಕೆಲಸವನ್ನ ಮಾಡಿದರೆ ಕಾರ್ಯಕ್ರಮಗಳನ್ನ ಜಾರಿಗೆ ತರತಕ್ಕಂಥಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಈ ಮೂಲಕ ನಾವು ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ವಿಷಯ ಏನಂದ್ರೆ ಈ ಕೂಡಲೇ ಸರ್ಕಾರ ತಾನು ಏನನ್ನ ಮನಸ್ಸಲ್ಲಿ ಇಟ್ಕೊಂಡಿರ್ತಕ್ಕಂಥ ಕಾರ್ಯ ಮಾಡಬೇಕು ಅಂತ ಇದೆಯೋ ಅದನ್ನ ಅಧಿಕಾರಿಗಳ ರೂಪದಲ್ಲಿ ಅನುಕ್ರಮವಾಗಿ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿ ರೈತರಿಗೆ ಮತ್ತು ನಾಗರಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥದ್ದೇ ಈಗ ಪತ್ರಿಕಾಗೋಷ್ಠಿಯ ಉದ್ದೇಶ.